ಎಲ್ಲರಿಗೂ ನಮಸ್ಕಾರ. ಈ ಒಂದು ವ್ಲಾಗ್ ಕೇರಳದ ಕೊಟಿಯೂರು ಟೆಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನಮ್ಮ ಮೈಸೂರಿನ ವೀರನಗೆರೆಯ ವಾಲ್ಮೀಕಿ ಬಾಯ್ಸ್. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಯ್ ಹಲೋ ಫ್ರೆಂಡ್ಸ್, ಮೈಸೂರಿನಿಂದ 138 ಕಿಲೋಮೀಟರ್ ದೂರ ಇರೋ ಕೊಟ್ಟಿಯೂರು ಶಿವನ ಟೆಂಪಲ್ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿಂದ ಪ್ಯಾಲೇಸ್ ಹತ್ರ ಹೋಗಿ ಅಲ್ಲಿ ನಮ್ಮ ಉಳಿದಿರೋ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ತಗ್ಸದ ಒಂದು ಆಯ್ತು. ಹಾಯ್ ಫ್ರೆಂಡ್ಸ್, ನಮಗೆ ಬಳ್ಳೆ ಶಿಬಿರದಲ್ಲಿ ಆನೆ ಸಿಕ್ತು ಫ್ರೆಂಡ್ಸ್. ಕಾಣ್ತಿದ್ಯಾ? ಆದಷ್ಟು ಝೂಮ್ ಮಾಡಿದ್ದೀನಿ, ನಿಲ್ಸಂಗಿಲ್ಲ. ನಡಿ ತಗೋಬಿಡಿ ನಾವೇ ಕಾಣೋದಿಲ್ಲ ಕೊನೆಗೂ ನಾವೆಲ್ಲ ಕೊಟ್ಟಿಯೂರಿಗೆ ಬಂದಿದ್ದೀವಿ. ನೋಡಿದೆ ಹಿಂಗೆ ವಿಡಿಯೋ ಹಿಂಗೆ ತೆಗೆದು ಮಾಡಿದ್ದೀನಿ. ಅದು ಗುರು
Shiva temple, famous in Kerala. ಮೈಸೂರಿಂದ ಬಂದಿದ್ದೀವಿ. ಮೈಸೂರು ವೀರಂಗೆರೆಯಿಂದ ನಾವು ಯಾವಾಗಲೂ ಹುಡುಗರು ಬರೀ ಮಂಗಳೂರು, ಗೋವಾ ಈ ಥರ ಮೋಜು ಮಸ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೋ. ನಮಗೆ ಯಾವಾಗ ಈ ಥರ ಸೋಷಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿ ಒಳ್ಳೇದೈತೆ ಅಂತ ಬಂದಿದ್ದೀವಿ. ಒಂದು ಒಳ್ಳೆ ದರ್ಶನ ಆಯಿತು. ತುಂಬ ಮನಸ್ಸು ಖುಷಿ ಸಿಗ್ತಾ ಇದೆ. ಇದೇ ಥರ ಕರ್ನಾಟಕದ ಜನತೆ ಎಲ್ಲ ಬಂದು ಇನ್ನೊಂದು 20 ದಿವಸನೋ 15 ದಿವಸನೂ ಇರಬೇಕು. ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. 4ನೇ ತಾರೀಕು ಅಂದರೆ ಅದು 12 ದಿವಸ ಇರಬೇಕು. ಬಂದು ಮಾಡ್ಕೊಳ್ಳಿ ದೇವ್ರ ದರ್ಶನನ. ಹೊರಗಡೆ ಹೋಗೋದು ಮೋಜು ಮಸ್ತಿ ಮಾಡೋದೆಲ್ಲ ಇದ್ದೇ ಇರ್ತದೆ. ಮತ್ತು ಯಾವುದೇ ಥರ ಟ್ರಾಫಿಕ್ ಜಾಮ್ ಇಲ್ಲ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ. ಅಂದರೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಏನೂ ಇಲ್ಲ. ದೇವಸ್ಥಾನ ಮುಂದೆನೇ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ, ದೇವ್ರ ದರ್ಶನ ಪಡೀರಿ. ನಮ್ಮ ಹೆಸರು ಚಂದು ಅಂತ, ನಮ್ದೆಲ್ಲ ವಾಲ್ಮೀಕಿ ಟೀಮ್ ಅಂತ, ವೀರಂಗೆರೆ ಮೈಸೂರಿಂದ. ಫ್ರೀ ಅಲ್ಲ ಗುರು, ಕಾಸು ಕೊಟ್ಟು ಪ್ರಸಾದ ತಿಂತ ಇದ್ದೀವಿ ಇಲ್ಲಿ ದೇವಸ್ಥಾನದಲ್ಲಿ. ಅಲ್ಲೋಡಿ ಅದೇ ಇದು ಏನಪ್ಪ ಕಲ್ಯಾಣಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ಕಳಿಸ್ತೀನಿ ಫ್ರೆಂಡ್. ನಾವು ಬಂದು ನೋಡ್ತಾ ಇರೋದು ರಿಯಲ್. ಹೋಗ್ತಾ ಇದ್ದೀವಿ. ಎಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಬೇಡ ಅಂದ್ರೂ ಒಂದು ಬೆಟ್ಟ ಹತ್ತಿ ಇಳಿದು ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಒಳ್ಳೆ ನಾಷ್ಟ ಸಿಕ್ತು. ವಿಷ್ಣು ಟೆಂಪಲ್ಗೆ ಬಂದು ಈಗ ನೋಡಿ ಟೈಪು ಬರ್ತಾವನೆ ನೋಡಿ ಹೆಂಗೈತೆ ಪ್ರಸಾದ ನೋಡಿ. ಇದೊಂಥರ ಸ್ವೀಟು, ಇದೊಂಥರ ಸ್ವೀಟು 3 ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟವ್ರೆ. ಫ್ರೆಂಡ್ಸ್ ಬೀಚಿಗೆ ಬಂದೋ ನೋಡಿ, ಮಸ್ತ್ ಬೀಚು ಮಾತ್ರ. ಸಪ್ತ ಸಾಗರ ರಾಜ್ಯೆಲ್ಲೋ ಮಸ್ತಾಗಿ ನಡ್ಕೊ ಹೋಗ್ಬೋದು ಫ್ರೆಂಡ್ಸ್. 2-3 ಕಿಲೋಮೀಟ್ರೂ ಐತೆ, ಅಲ್ಲಿ ತನಕನೂ ಐತೆ ನಡ್ಕೊ ಹೋಗೋದು. ಫುಲ್ಲು ಡ್ರೈವು ಮಾಡ್ಬೋದು, ಡ್ರೈವ್ ಇನ್ ಬೀಚ್ ಇದು. ಬಟ್ ಮಳೆ ಬಂದ ಕಾರಣ ಹೆವಿ ಫೋರ್ಸಲ್ಲಿ ರಾಪಾರೂಪ ಅಂತ ಇಲ್ಲಿ ತನಕ ಬಂದು ಹೊಡಿತೈತೆ ನೋಡಿ ಬರ್ತಾಯಿದೆ. ಇಲ್ಲ ಅಂದಿದ್ರೆ ಇಲ್ಲಿ ಡ್ರೈವ್ ಮಾಡ್ಬೋದಿತ್ತು. ಇಲ್ಲಿಂದ ಅಲ್ಲಿ ಆ ತುದಿ, ಅಲ್ಲಿ ಐಸ್ಲ್ಯಾಂಡ್ ಐತಲ್ಲ ಆ ತುದಿ ಗಂಟನೂ ಡ್ರೈವ್ ಮಾಡ್ಬೋದಿತ್ತು ಇಲ್ಲಿ. ಫೋರ್ಡ್ ಆನೆ ನೋಡ್ದೋಗ್ತಾನೆ. ಹಿಂಗೆ ಬರ್ತಾಯಿದ್ದೀವಿ ನೋಡಿ. ಇಲ್ಲಿ ಕೋಟೆ ಗಿಟ್ಟೆ ಥರ ಎಲ್ಲ ಸಕ್ಕತ್ತಾಗೈತೆ. ಪ್ಲೇಸ್ ಮಾತ್ರ ಮಸ್ತ್ ಅಲ್ಟಿ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ಲು ಫೋಟೋ ಶೂಟ್ಕಂತು ನೋಡಿ. ಹೆಬ್ಬಾಗ್ಲು ಬರ್ಕೊ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡಿ ಕೊಳ ನೋಡಿ ಸಕ್ಕತ್ತು ಒಳ್ಳೆ ಐಪು ಅನ್ನೋದಕ್ಕಿಂತ ವೈಬು ಮಸ್ತಾಗೈತೆ ಟೆಂಪಲ್ ಮಾತ್ರ. ನೋಡಿ ಇದೆಲ್ಲ ಫೋಟೋ ಶೂಟ್ ಮಾಡಿಸ್ಬೋದು. ಫ್ರೆಂಡ್ಸ್ ನಾವು ಮಣೆಕಾವಿಗೆ ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದವ 3 ಗಂಟೆಗೆ 2:15 ಬಾಕ್ಲು ಹಾಕ್ಬಿಟ್ಟವ್ರೆ. ಜನ ಮಾತ್ರ ಫುಲ್ಲು. ಯಾವಾಗರು ಹಂಗೆ ತೋರಿಸ್ಬಿಟ್ಟು ಹಂಗೆ ಮಾಡ ಬೈ ಕಳಿಸ್ಬಿಡೋ